ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಪಫ್ ಸ್ಲೀವ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಫ್ ಸ್ಲೀವ್ ಸ್ಟಿಚ್ ಮಾಡೋದಕ್ಕೆ ನಾವು ಸ್ಲೀವ್ ಲೆಂತು 9 ತಗೊತಾ ಇದ್ದೀನಿ. ಸ್ಲೀವ್ ರೌಂಡು 6 ಇದೆ. ಇಲ್ಲಿ ಆರ್ಮ್ ಡೌನ್ ಶೇಪ್ ತೆಗೆಯೋದಕ್ಕೆ 3.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಎಕ್ಸ್ಟ್ರಾ ಸ್ಟಿಚ್ಗೆ. ಹಾಗೆ ಇಲ್ಲೂ ಅಷ್ಟೇ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಮೇಲೆ ಪಫ್ಗೆ 3.5 ಹತ್ರ 3.5 ಮಾರ್ಕ್ ಮಾಡಿಕೊಂಡು, ಹಾಗೆ ಇಲ್ಲೂ ಅಷ್ಟೇ 3.5 ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೋಬೇಕು. ಬಾಕ್ಸ್ ಥರ ಈ ರೀತಿ ಬಾಕ್ಸ್ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಶೇಪ್ ತಗೋಬೇಕು. ಈ ರೀತಿ ಶೇಪ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಎಲ್ಬೋ ಎಂಡು ಸ್ಲೀವು ಯಾವ ರೀತಿ ನಾವು ಕಟಿಂಗ್ ಮಾಡ್ತೀವೋ ಅದೇ ರೀತಿ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 3.5 ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಥರ ಲೈನ್ ಹಾಕ್ಕೊಂಡು ಈ ರೀತಿ ಶೇಪ್ ತಗೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಶೇಪ್ ತಗೊಂಡಾದಮೇಲೆ ಇಲ್ಲಿ ಒಂದು ಟಕ್ ಸಿಕ್ಕೋಬೇಕು. ಹಾಗೆ ಇಲ್ಲೂ ಅಷ್ಟೇ ಒಂದು ಟಕ್ ಸಿಕ್ಕೋಬೇಕು. ಇಲ್ಲಿ ನಾವು ಫ್ರಿಲ್ ಎಲ್ಲಿಂದ ಇಟ್ಕೋಬೇಕು ಅಂತ ಇಲ್ಲಿ ಒಂದು ಟಕ್ ಸಿಕ್ಕೋಬೇಕು. ಈ ರೀತಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫ್ರಂಟ್ ಶೇಪು ತಗೋಬೇಕು. ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಶೇಪ್ ತಗೋಬೇಕು. ಈಗ ಈ ರೀತಿ ಇಂಟು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಉಲ್ಟಾ ಸೀದಾ ನೀಟಾಗಿ ಗೊತ್ತಾಗುತ್ತೆ. ಈಗ ಮೇನ್ ಪೀಸ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಇಲ್ಲಿ ಪೀಸ್ ಕಡಿಮೆ ಇರೋದ್ರಿಂದ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಮೇನ್ ಪೀಸ್ಗೆ ಪೀಸ್ ಕಡಿಮೆ ಇದೆ, ಇಲ್ಲಿ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈಗ ಮೇನ್ ಪೀಸ್ಗೆ ನಾವು ಪೀಸ್ನ ಜಾಯಿನ್ ಮಾಡ್ಕೊಳ್ಳೋಣ. ಪೀಸ್ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಇದು ಮೇಲೆ ಸೀದಾ ಇರಬೇಕು. ಸೀದಾ ಮೇಲೆ ಲೈನಿಂಗ್ ಪೀಸ್ನ ಈ ರೀತಿ ಇಂಟು ಮಾರ್ಕ್ ಹಾಕಿರೋದು ಮೇಲೆ ಇರಬೇಕು. ಲೈನಿಂಗ್ನ ಈ ರೀತಿ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು 1/2 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕಿದು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಲೈನಿಂಗ್ನ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು.
ಈಗ ಇಲ್ಲಿಂದ ನಾವು ಫ್ರಿಲ್ ಇಟ್ಕೋಬೇಕು. ಈ ಥರ ಸ್ಕೂಲ್ ಡ್ರೈವರ್ ಏನಾದ್ರು ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ನಾವು ಫ್ರಿಲ್ ಇಟ್ಕೋಬೇಕು. ಈ ರೀತಿ ಫ್ರಿಲ್ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈಗ ಈ ಥರ ಪಫ್ ಸ್ಲೀವು ಈಗ ಟ್ರೆಂಡ್ ಆಗಿದೆ. ತುಂಬ ಜನ ಕಸ್ಟಮರ್ಸು ಈ ಥರ ಪಫ್ ಸ್ಲೀವ್ನ ಕೇಳ್ತಾರೆ. ಈ ರೀತಿ ಪಫ್ ಸ್ಲೀವಲ್ಲಿ ತುಂಬ ಥರ ಡಿಸೈನ್ಸ್ ಇದೆ. ಈಗ ಈ ಥರ ಪಫ್ ಸ್ಲೀವು ಈಗ ಜಾಸ್ತಿ ಟ್ರೆಂಡಲ್ಲಿದೆ ಫ್ರೆಂಡ್ಸ್. ಈ ಬ್ಲೌಸಿನ ಕಸ್ಟಮರು ಅವ್ರಿಗೇ ನಾನು ಒಂದು 8 ಬ್ಲೌಸ್ ಪಫ್ ಸ್ಲೀವೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಪಫ್ ಸ್ಲೀವ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವರು ಜಾಸ್ತಿ ನನ್ನ ಹತ್ರ ಪಫ್ ಸ್ಲೀವ್ನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇಷ್ಟೇ ಫ್ರೆಂಡ್ಸ್ ಪಫ್ ಸ್ಲೀವ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.